ಅದು 8 ತಿಂಗಳ ಮಗು ಮನೆಯಲ್ಲಿ ಆಟ ಆಡ್ತಾ ಇತ್ತು. ಈ ಆಟ ಆಡ್ತಿರ್ಬೇಕಾದ್ರೆ LED ಬಲ್ಬ್ ಅನ್ನ ಮಗು ನುಂಗಿದೆ. ಈ ಘಟನೆ ನಡೆದಿರೋದು ಕೊಡಗು ಜಿಲ್ಲೆಯ ಮಡಿಕೇರಿ ನಗರದಲ್ಲಿ. 8 ತಿಂಗಳ ಮಗು LED ಬಲ್ಬ್ ನುಂಗಿರೋದು. ಮಗು ಅಳ್ತಾ ಇತ್ತು. ಈ ಅಳ್ತಾ ಇದ್ದ ಕಂದಮ್ಮನನ್ನ ಕಂಡು ಪೋಷಕರು ಕೂಡ ಗಾಬರಿಯಾಗಿದ್ದಾರೆ. ಹಾಗೆಯೇ ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ಅಲ್ಲಿ ಆಸ್ಪತ್ರೆಯ ವೈದ್ಯರು ಎಕ್ಸ್ರೇ ಮಾಡಿದಾಗ ಗೊತ್ತಾಗುತ್ತೆ ಮಗು LED ಬಲ್ಬ್ ಅನ್ನ ನುಂಗಿದೆ ಅಂತ ಹೇಳಿ. ಎನ್ಇ ತಜ್ಞೆ ಡಾಕ್ಟರ್ ರಾಜಶ್ರೀ, ಮಕ್ಕಳ ವೈದ್ಯರು ಡಾಕ್ಟರ್ ಖುಷ್ವಂತ್ ಚಿಕಿತ್ಸೆಯನ್ನು ಕೊಡ್ತಾರೆ. ಬಟ್ ಸರ್ಜರಿ ಇಲ್ಲದೆ ಆ ಬಲ್ಬ್ ಇರುತ್ತಲ್ಲ ಅದನ್ನ ವೈದ್ಯರು ಹೊರಗೆ ತೆಗೆದಿದ್ದಾರೆ. ಮಗು ಬಚಾವಾಗಿದೆ ಎನ್ನುವ ಮಾಹಿತಿ ಇದೆ. ಕೊಡಗು ಜಿಲ್ಲೆಯ ಮಡಿಕೇರಿ ನಗರದಲ್ಲಿ ನಡೆದಿರುವ ಘಟನೆ ಇದು. ಮಗುವೊಂದು LED ಬಲ್ಬ್ ಅನ್ನು ನುಂಗಿತ್ತು. ಮಗು ಅಳ್ತಾ ಇತ್ತು. ಪೋಷಕರು ಗಾಬರಿಗೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಇನ್ನೊಂದು ಕಡೆಯಲ್ಲಿ ಎಕ್ಸ್ರೇ ರಿಪೋರ್ಟ್ ಅನ್ನು ನೋಡ್ತಾ ಇರಬಹುದು. ಆ ಮಗುವಿನ ದೇಹದ ಒಳಗೆ LED ಬಲ್ಬ್ ಇರೋದನ್ನ ನೋಡ್ತಾ ಇರಬಹುದು. ಸದ್ಯ ಅದನ್ನ ಯಶಸ್ವಿಯಾಗಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಡಾಕ್ಟರ್ಸ್ ತೆಗೆದಿದ್ದಾರೆ. ವೈದ್ಯರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇರುವಂಥದ್ದು. ಮನೆಯಲ್ಲಿ ವಿಪರೀತ ಅಳ್ತಾ ಇತ್ತು ಮಗು. ಹೀಗಾಗಿ ಪೋಷಕರು ಗಾಬರಿಗೊಂಡು ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವಾಗ ಗೊತ್ತಾಗುತ್ತೆ ಮಗು LED ಬಲ್ಬ್ ನುಂಗಿದೆ ಅಂತೇಳಿ. ವೈದ್ಯರಿಗೂ ಕೂಡ ಗೊತ್ತಾಗಿ ಸದ್ಯ ಯಾವುದೇ ಆಪರೇಷನ್ ಇಲ್ಲದೆ, ಶಸ್ತ್ರಚಿಕಿತ್ಸೆ ಇಲ್ಲದೆ ನಗರದ ವೈದ್ಯರು ವೈವಸ್ ಆಸ್ಪತ್ರೆಗೆ, ಅಲ್ಲಿನ ಆಸ್ಪತ್ರೆ ವೈದ್ಯರು ಈ ಬಲ್ಬನ್ನು ಹೊರಗೆ ತೆಗೆದಿದ್ದಾರೆ.